ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒಂದು ಹೊಸ ಪ್ರಾಪರ್ಟಿ. ನೋಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ ಲೊಕೇಶನ್ ಬಂದು ನಿಯರ್ ಬೈ ಸಂಭ್ರಮ್ ಕಾಲೇಜ್, ವಿದ್ಯಾರಣ್ಯಪುರ, MS ಪಾಳ್ಯ, ಯಲಹಂಕ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಇದು 1000 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ನಿಮಗೆ ಬಾಡಿಗೆ ಬರುವಂಥ ಬಿಲ್ಡಿಂಗ್ ಆ್ಯಕ್ಚುಲಿ. ಸೊ ಇದರಲ್ಲಿ ಕಂಪ್ಲೀಟ್ ನಿಮಗೆ ಇಂಡಿಪೆಂಡೆಂಟ್ ಆಗಿ 1 BHK 2 BHK 2 ಮನೆ ಇದೆ. ಸೊ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ ಇದು. ನೀವು ಗ್ರೌಂಡ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 1 BHK ಮನೆ ಇದೆ. ನಾನು ಅದನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕತ್ಲೆ ಇದೆ, ಅದರಿಂದ ನಾನು ಆಚೆ ಬಂದೆ. ಕಂಪ್ಲೀಟ್ ನಿಮಗೆ 1 BHK ಮನೆ ಗ್ರೌಂಡ್ ಫ್ಲೋರಲ್ಲಿದೆ. ಸ್ಪೇಷಿಯಸ್ ಆಗಿರ್ತಕ್ಕಂಥ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಗ್ರಾನೈಟ್ ಸ್ಟೆಪ್ಸನ್ನು ಕೂಡ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ನಿಮಗೆ ಅಕ್ಕಪಕ್ಕ ನಿಮಗೆ SS ರೈಲಿಂಗ್ಸ್ ಕೊಂಡು ಗಮನಿಸ್ಬೋದು. ಸೊ ಇದು ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡು ಮ್ಯಾಟ್ ಫಿನಿಶಿಂಗ್ ಟೈಲ್ಸನ್ನು ಹಾಕಿದ್ದಾರೆ. ಸೊ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಓನರ್ ಪರ್ಪಸ್ಗೆ ಮಾಡಿರ್ತಕ್ಕಂಥ ಮನೆ. 1000 ಸ್ಕ್ವೇರ್ ಫೀಟ್ಲಿ ಕಟ್ಟಿರ್ತಕ್ಕಂಥ 2 BHK ಮನೆ. ಸೊ ಎಂಟ್ರಿ ತುಂಬ ಗ್ರ್ಯಾಂಡ್ ಆಗಿದೆ. ಫಾಲ್ ಸೀಲಿಂಗು, TV ಕ್ಯಾಬಿನೆಟ್, ನಿಮಗೆ ಗ್ರಾನೈಟ್ ಮಹಾರಾಜ ರೆಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೈನ್ ಡೋರಿಂದ ಹಿಡಿದು ಫಾಲ್ ಸೀಲಿಂಗಿಂದ ಹಿಡಿದು ಅದ್ಭುತವಾಗಿ ಲಿವಿಂಗ್ ಏರಿಯಾ ಗಮನಿಸ್ಬೋದು ನೀವು. ಇದು ಫಸ್ಟ್ ಫ್ಲೋರಲ್ಲಿ ಓನರ್ ಪರ್ಪಸ್ಗೆ ಮಾಡಿರ್ತಕ್ಕಂಥ ಮನೆ. ಆ್ಯಕ್ಚುಲಿ ಫಾಲ್ ಸೀಲಿಂಗ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೊ ನೀವು ಎದುರುಗಡೆ ಕಿಚನ್ ಕೂಡ ಎಂಟ್ರಿ ಆದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಿಚನ್ ಇದೆ, ರೈಟ್ ಸೈಡಲ್ಲಿ ಪೂಜಾ ರೂಮ್ ಇದೆ, ಮಧ್ಯದಲ್ಲಿ ನಿಮಗೆ ಡೈನಿಂಗ್ ಹಾಲ್ ಕೂಡ ಇದೆ. ಇದು ನಿಮಗೆ ಪೂಜಾ ರೂಮ್ ತುಂಬ ಚೆನ್ನಾಗಿ ನೀಟಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಡೈನಿಂಗ್ ಏರಿಯಾ. ಸೊ ಗಮನಿಸ್ಬೋದು, ಅಲ್ಲೂ ಕೂಡ ಫಾಲ್ ಸೀಲಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಒಂದು ಹ್ಯಾಂಡ್ ವಾಶನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ಸ್ಟಾಲ್ ಮಾಡಿಕೊಡ್ತೀವಿ. ಸೊ ಇದು ಕಿಚನ್ ಎಂಟ್ರೀಸ್ ತುಂಬ ಅದ್ಭುತವಾಗಿ ಕಂಪ್ಲೀಟ್ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಗಮನಿಸ್ಬೋದು, ಎಲ್ಲವೂ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದು ಯುಟಿಲಿಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದಷ್ಟು ವಾಷಿಂಗ್ ಏರಿಯಾನ ನೀವು ಯೂಸ್ ಮಾಡ್ಕೋಬೋದು. ಸೊ ಕಿಚನ್ಗೆ ಮತ್ತೆ ಎಂಟ್ರಿ ಆಗ್ತದೆ ನೋಡಿ. ಕಂಪ್ಲೀಟ್ ನಿಮಗೆ ತುಂಬ ಸ್ಪೇಷಿಯಸ್ ಆಗಿರ್ತಕ್ಕಂಥ ಕಿಚನ್ನು, ಡೈನಿಂಗ್ ಏರಿಯಾ, ಪೂಜಾ ರೂಮು. ಲೆಫ್ಟಿಗೆ ತಿರ್ಕೊಂಡ್ರೆ ನಿಮಗೆ ಲಿವಿಂಗ್ ಏರಿಯಾ. ಸೊ ಎದುರುಗಡೆ ನಿಮಗೆ ದೊಡ್ಡದಾಗಿರ್ತಕ್ಕಂಥ ಫಾಲ್ ಸೀಲಿಂಗಿಂದ ಹಿಡಿದು TV ಕ್ಯಾಬಿನೆಟ್ಟು, ಸಿಕ್ಕಾಬಟ್ಟೆ ಗ್ರಾನೈಟ್ ಗಮನಿಸ್ಬೋದು ನೀವು, ತುಂಬ ಚೆನ್ನಾಗಿದೆ. ಮಹಾರಾಜ ರೆಡ್ಡನ್ನು ಹಾಕಿದ್ದಾರೆ. ಸೊ ಇದು TV ಕ್ಯಾಬಿನೆಟ್ ನೋಡಿ ಎಷ್ಟು ದೊಡ್ಡದಾಗಿದೆ, ತುಂಬ ಟ್ರೆಂಡಿಯಾಗಿ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಬ್ಯಾಕ್ ಸೈಡ್ ಹೋಗೋಣ ಬನ್ನಿ. ಸೊ ಇಲ್ಲಿಂದನೇ ಮತ್ತೊಮ್ಮೆ ನಾನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ರಾನೈಟನ್ನು, ಫಾಲ್ ಸೀಲಿಂಗನ್ನು, ಲಿವಿಂಗ್ ಏರಿಯಾವನ್ನು ಎಷ್ಟು ಅದ್ಭುತವಾಗಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಕನ್ಸ್ಟ್ರಕ್ಷನ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಕಾಮನ್ ವಾಶ್ರೂಮ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ನಿಮಗೆ 10 ಫೀಟ್ವರೆಗೂ ಟೈಲ್ಸನ್ನು ಕೂಡ ಹಾಕಿದ್ದಾರೆ ಗಮನಿಸ್ಬೋದು. ಇಲ್ಲಿ ನಿಮಗೆ ಒಂದು ಕಾಮನ್ ಬೆಡ್ರೂಮನ್ನು ತೋರಿಸ್ತಾ ಇದ್ದೀನಿ, ಅಲ್ಲೂ ಕೂಡ ಫಾಲ್ ಸೀಲಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಗಮನಿಸ್ಬೋದು ನೀವು, ಅಲ್ಲೂ ಕೂಡ ವಾರ್ಡ್ರೋಬನ್ನು ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಚಿಕ್ಕ ರೂಮ್ ಆದರೂ ತುಂಬ ಚೊಕ್ಕವಾಗಿದೆ ಅಂತಲೇ ಹೇಳ್ಬೋದು. ಸೊ ರೈಟ್ ಸೈಡಿಗೆ ಬನ್ನಿ, ನಾನು ನಿಮಗೆ ಮಾಸ್ಟರ್ ಬೆಡ್ರೂಮನ್ನು ಫೋಕಸ್ ಮಾಡ್ತೀನಿ. ಮಾಸ್ಟರ್ ಬೆಡ್ರೂಮ್ ನೋಡಿ ತುಂಬ ಅದ್ಭುತವಾಗಿದೆ. ಇಲ್ಲೂ ಕೂಡ ನಿಮಗೆ ವುಡ್ ವರ್ಕನ್ನು ಮಾಡಿದರೆ, ಒಂದು ಸ್ಟಡಿ ಯೂನಿಟನ್ನು ಕೂಡ ಕೊಟ್ಟಿದ್ದಾರೆ. ಗ್ರಾನೈಟ್ ಫ್ಲೋರಿಂಗನ್ನು ಕೂಡ ಗಮನಿಸ್ಬೋದು, ಫಾಲ್ ಸೀಲಿಂಗನ್ನು ಕೂಡ ಗಮನಿಸ್ಬೋದು, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಒಂದು ಬಾಲ್ಕನಿ ಕೂಡ ಇದೆ. ಸೊ ಗಮನಿಸ್ಬೋದು, ಬಾಲ್ಕನಿ ಹೊರಗಡೆ ನೋಡಿ, ಅಲ್ಲೂ ಕೂಡ ಮ್ಯಾಟ್ ಫಿನಿಶ್ ಟೈಲ್ಸನ್ನು ಕೊಟ್ಟಿದ್ದಾರೆ. ಸೊ ಸಣ್ಣದಾಗಿ ವೆಂಟಿಲೇಷನ್ಗೆ ಬಾಲ್ಕನಿ ಕೂಡ ಇದೆ ನೋಡಿ. ವುಡ್ ವರ್ಕ್ ಯಾವ ಥರ ಇದೆ, ವಾರ್ಡ್ರೋಬ್ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಒಂದು ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ, ಅದನ್ನು ಕೂಡ ಗಮನಿಸ್ಬೋದು. ಸೊ ಬನ್ನಿ ಆಚೆ ಹೋಗೋಣ. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾನ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಫಾಲ್ ಸೀಲಿಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೀ. ಸೊ ಎಂಟೈರ್ದೇ ನಿಮಗೆ ಓನರ್ ಪರ್ಪಸ್ ಮನೆ ತುಂಬ ಚೆನ್ನಾಗಿದೆ. ಇದು ಟೀಕ್ ವುಡ್ ಅಂತ ಹೇಳ್ಬೋದು, ಬರ್ಮಾ ಬಟಲ್ ಮಾಡಿರ್ತಕ್ಕಂಥದ್ದು. ಸೊ ಎಲ್ಲ ಕಡೆ ನಿಮಗೆ ಎಂಡ್ ಟು ಎಂಡು ಗ್ರಾನೈಟು ಟೈಲ್ಸನ್ನು ಇವರು ಕವರ್ ಮಾಡಿದರೆ ನೀವು ಗಮನಿಸ್ಬೋದು ಓನರ್ ಪರ್ಪಸ್ಗೆ. ಸೊ ಬನ್ನಿ ನಾನೀಗ ಮೇಲೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನೀವು ಫಸ್ಟ್ ಫ್ಲೋರಲ್ಲಿ ಏನು ನೋಡಿದ್ದೀರಾ, ಸೊ ಅದೇ ಥರ ಪ್ಲಾನಲ್ಲಿ ಅದೇ ಪ್ಲಾನಲ್ಲಿ ನಿಮಗೆ 2 BHK ಮನೆ ಇದೆ. ಒಂದಷ್ಟು ನಿಮಗೆ ಗ್ರ್ಯಾಂಡ್ POP ಎಲ್ಲ ಇಲ್ಲ, ಫಾಲ್ ಸೀಲಿಂಗ್ ಏನೋ ಇಲ್ಲ. ಸೊ ಬಾಡಿಗೆ ಮನೆಗೆ ಏನು ಬೇಕು ಅದನ್ನು ಮಾಡಿದ್ದಾರೆ. ಸೊ ಸಿಂಪಲ್ಲಾಗಿ ಆದಷ್ಟು ಗ್ರಾನೈಟ್ ಫ್ಲೋರಿಂಗನ್ನು ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಸಿಂಪಲ್ ಆಗಿದೆ, ಫಾಲ್ ಸೀಲಿಂಗ್ ಎಲ್ಲ ಸಿಂಪಲ್ ಆಗಿದೆ. ಸೊ ಅದು ಬಿಟ್ಟರೆ ನಿಮಗೆ ಪ್ಲಾನಿಂಗ್ ಎಲ್ಲ ಸೇಮ್. ನಿಮಗೆ ಡೈನಿಂಗ್ ಏರಿಯಾ ಇದೆ, ಕಿಚನಲ್ಲಿ ಸೊ ಆಲ್ಮೋಸ್ಟ್ ಕಿಚನ್ ಕ್ಯಾಬಿನೆಟ್ಸು, ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ಸೊ ಗಮನಿಸ್ಬೋದು ನೀವು, ಅಲ್ಲೂ ಕೂಡ ಸೊ ಕಿಚನನ್ನು ತೋರಿಸ್ತಾ ಇದೆ ನೋಡಿ. ಸೇಮ್ ನಿಮಗೆ ಏನು ಇಟಾಲಿಯನ್ ಕಿಚನ್ ಡಿಸೈನ್ ಏನಿದೆ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಬೇಗ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಲಿವಿಂಗ್ ಏರಿಯಾ ನೋಡಿ, ಆ್ಯಸ್ ಇಟ್ ಇಸ್ ಸೇಮ್ ಪ್ಲಾನ್ ಪ್ರಕಾರ ನಿಮಗೆ ಬ್ಯಾಕ್ ಸೈಡಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಇದನ್ನು 8 ಫೀಟ್ವರೆಗೂ ನಿಮ್ಮ ಟೈಲ್ಸನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಇದು ಕಾಮನ್ ಬೆಡ್ರೂಮ್, ಅಲ್ಲೂ ಕೂಡ ಸಿಂಪಲಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವುಡ್ ವರ್ಕನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಮನೆಗೆ ಆಲ್ಮೋಸ್ಟ್ ನಿಮಗೆ ರೆಂಟಲ್ ಎಷ್ಟು ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 15,000 ನಿಮಗೆ ರೆಂಟಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈನ್ ರೋಡ್ ತುಂಬ ನಿಯರ್ ಬೈ ಇದೆ. ಸೊ ಒಳ್ಳೆ ಲೊಕೇಶನು, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಮಾಸ್ಟರ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್, ವುಡ್ ವರ್ಕು ಎಲ್ಲವನ್ನು ಗಮನಿಸಿದರೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ಲಿವಿಂಗ್ ಏರಿಯಾ ನೋಡಿ ಈ ಥರ ಇದೆ. ಕಂಪ್ಲೀಟ್ ನಿಮ್ಮ ಕೆಳಗಡೆ ಏನು ನೋಡಿದರೆ ಅದು ಮೇಲ್ಗಡೆ ಇದೆ. ಒಂದಷ್ಟು ನಿಮಗೆ ತುಂಬ ಗ್ರ್ಯಾಂಡಾಗಿ ಕೊಟ್ಟಿಲ್ಲ ಅಷ್ಟೇ, ಒಂದರ ಪರ್ಪಸ್ಗೆ ಬಾಡಿಗೆ ಪರ್ಪಸ್ಗೆ ಏನು ಬೇಕು ಅದನ್ನು ಕೊಟ್ಟಿದ್ದಾರೆ. ನಾನೀಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ನಿಮಗೆ ಸೊ SS ರೈಲಿಂಗ್ಸ್ನ ಗಮನಿಸ್ಬೋದು. ಎಂಡ್ ಟು ಎಂಡ್ ನಿಮಗೆ ಕೆಳಗಡೆಯಿಂದ
ಕೆಳಗಡೆಯಿಂದ ಮೇಲ್ಗಡೆವರೆಗೂ ಎಸ್ ಎಸ್ ರೈಲಿಂಗ್ಸ್ನ ಗಮನಿಸ್ಬೋದು. ಟೆರೆಸ್ ನಿಮಗೆ ಗಮನಿಸ್ಬೋದು. ಕಂಪ್ಲೀಟ್ ನಿಮಗೆ ಪಿಲ್ಲರ್ನ ನಿಮಗೆ ಆಲ್ಮೋಸ್ಟ್ ಕಾಣಿಸ್ತಾ ಇರ್ಬೋದು. ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು 1 RK ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ರೂಮ್ ಇದೆ. ಸೊ ರೂಮ್ಗೂ ಕೂಡ ವುಡ್ ವರ್ಕನ್ನು ಮಾಡಿದರೆ ನಿಮಗೆ ಬ್ಯಾಚುಲರ್ಸ್ ಯಾರಾದರೂ ಸ್ಟೇ ಮಾಡ್ಬೋದು, ಇಲ್ಲ ವರ್ಕ್ ಫ್ರಮ್ ಆಫೀಸ್ ಆ ಥರ ನೀವು ಮಾಡ್ಕೋಬೋದು. ಸೊ ಇದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಒಂದು 8,000 ಅಂತೂ ಬಾಡಿಗೆ ಬರುತ್ತೆ. ಸೊ ಏರಿಯಾ ನೋಡಿ ಯಾವ ಥರ ತೋರಿಸ್ತಾ ಇದ್ದೀವಿ. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, DC ಕನ್ವರ್ಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಎಲ್ಲ ಬ್ಯಾಂಕಲ್ಲಿ ನಿಮಗೆ ಲೋನ್ ಆಗುತ್ತೆ. ಈ ಖಾತಾ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಪ್ರಾಪರ್ಟಿ ಪ್ರೈಸ್ ಬಂದು ನಿಮಗೆ 2 ಕೋಟಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ನಿಮಗೇನಾದರೂ ಪ್ರಾಪರ್ಟಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ಇಂಡಿಪೆಂಡೆಂಟ್ ಮನೆ ಬನ್ನಿ, ತಗೊಳ್ಳಿ, ಕಾಲ್ ಮಾಡಿ. ಥ್ಯಾಂಕ್ ಯು.